ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ದಾಳಿಯ ಮತ್ತೊಂದು ರಹಸ್ಯ ಈಗ ಬಯಲಾಗಿದೆ. ಹೊಗೆ ಬಾಂಬ್ ಸಿಡಿಸಿದ ಆರೋಪಿಗಳಿಂದ ಮತ್ತೊಂದು ಸ್ಫೋಟಕ ಮಾಹಿತಿ ಈಗ ಹೊರಬಂದಿದೆ. ಸಂಸತ್ ಒಳಗೆ 3 ಸಂಚನ್ನ ರೂಪಿಸಿದ್ದಾಗಿ ಬಾಯ್ಬಿಟ್ರ ಆರೋಪಿಗಳು. ಹೊಗೆ ಬಾಂಬ್ ಸಿಡಿಸಿದ ಆರೋಪಿಗಳಿಂದ ಸ್ಫೋಟಕವಾದಂತಹ ಮಾಹಿತಿ ಬಂದಿದೆ. ಸಂಸತ್ನ ಒಳಗೆ 3 ಸಂಚನ್ನ ರೂಪಿಸಿದ್ದಾಗಿ ಬಾಯ್ಬಿಟ್ರ ಆರೋಪಿಗಳು. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ದಾಳಿಯ ಮತ್ತೊಂದು ರಹಸ್ಯ ಇದೆ. ಹಾಗಾದ್ರೆ ಆರೋಪಿಗಳು ಹೇಳಿದ್ದೇ ಅವ್ರು ಮಾಡ್ಕೊಂಡಿದ್ದಂತಹ ಪ್ಲಾನ್ ಏನು, ರೂಪಿಸಿದ್ದ ಸಂಚುಗಳು ಏನು? ಆರೋಪಿಗಳು ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕವಾದಂತಹ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಸಂಚು ನಂಬರ್ 1, ಸಂಸತ್ ಕಟ್ಟಡದ ಒಳಗೆ ನುಗ್ಗಿ ಮೈಗೆ ಬೆಂಕಿ ಹಚ್ಚಿಕೊಳ್ಳೋದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಗ್ನಿ ನಿರೋಧಕ ಜೆಲ್ ಸಿಗದ ಕಾರಣ ಯೋಜನೆಯನ್ನ ಕೈಬಿಟ್ಟಿದ್ರು ದುಷ್ಕರ್ಮಿಗಳು. ಇದು ಸಂಚು 1 ಆಗಿತ್ತು. ಇನ್ನು ಸಂಚು 2, ಸಂಸತ್ತಿನ ಒಳಗೆ ನುಗ್ಗಿ ಹೊಗೆ ಬಾಂಬ್ ಅನ್ನ ಹಾಕೋದು. ಮತ್ತೊಂದು ಸಂಚು ಸಹ ರೆಡಿ ಮಾಡಿಕೊಂಡಿದ್ರು. ಸಂಚು 3, ಸಂಸತ್ತಿಗೆ ನುಗ್ಗಿ ಎಲ್ಲ ಸಂಸದರಿಗೂ ಕರಪತ್ರ ಹಂಚೋದು. ನಿರುದ್ಯೋಗ ಸೇರಿ ಹಲವು ವಿಷಯಗಳ ಬಗ್ಗೆ ಗಮನ ಸೆಳೆಯಬೇಕಾಗಿತ್ತು. ಸಂಸತ್ ಒಳಗೆ ಹೀಗಾಗಿ 3 ಸಂಚನ್ನ ರೂಪಿಸಿದ್ವಿ ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಸಂಸತ್ನಲ್ಲಿ ದಾಳಿ ಮರುಸೃಷ್ಟಿ ಮಾಡುವುದಕ್ಕೆ ಪೊಲೀಸರು ಈಗ ನಿರ್ಧಾರ ಮಾಡಿದ್ದಾರೆ. ದೆಹಲಿ ಪೊಲೀಸರು ಸಂಸತ್ ಸಚಿವಾಲಯದ ಅನುಮತಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ಸಂಸತ್ತಿನ ದಾಳಿಯ ಮರುಸೃಷ್ಟಿಯನ್ನ ಮಾಡೋದಕ್ಕೆ. ಸ್ಮೋಕ್ ಬಾಂಬ್ ಕೇಸ್ನಲ್ಲಿ 7 ಆರೋಪಿಗಳನ್ನ ಈಗಾಗಲೇ ಕಾಕಿ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಆರೋಪಿಗಳಿಂದ ಸಿಗ್ತಾ ಇದೆ. ಆರೋಪಿಗಳು ಸಂಚು ರೂಪಿಸಿದ್ದು 1 ಅಲ್ಲ 2 ಅಲ್ಲ 3 ಸಂಚುಗಳನ್ನ ರೂಪಿಸಿದ್ರು. ಸಂಸತ್ ಕಟ್ಟಡದ ಒಳಗೆ ನುಗ್ಗಿ ಮೈಗೆ ಬೆಂಕಿ ಹಚ್ಚಿಕೊಳ್ಳುವಂತಹ ಸಂಚು ಸಹ ಇತ್ತು ಇದರಲ್ಲಿ. ಆದ್ರೆ ಅಗ್ನಿ ನಿರೋಧಕ ಜೆಲ್ ಸಿಗಲಿಲ್ಲ, ಹಾಗಾಗಿ ಆ ಸಂಚು ಡ್ರಾಪ್ ಆಗಿರುತ್ತೆ. ಇನ್ನು 2ನೇ ಸಂಚು ಸಂಸತ್ತಿನ ಒಳಗೆ ನುಗ್ಗಿ ಹೊಗೆ ಬಾಂಬ್ ಅನ್ನ ಹಾಕೋದು, ಅದು ಸಕ್ಸಸ್ ಆಯ್ತು. ಅದು ಅಕಸ್ಮಾತ್ ಫೇಲ್ ಆದ್ರೆ ಸಂಚು 3 ಸಹ ರೆಡಿ ಆಗಿತ್ತು. ಸಂಸತ್ತಿಗೆ ನುಗ್ಗಿ ಎಲ್ಲ ಸಂಸದರಿಗೂ ಸಹ ಕರಪತ್ರವನ್ನ ಹಂಚೋದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.